ನಮಸ್ತೆ. ಮಂಗಳವಾರ ಮಧ್ಯಾಹ್ನ ಸಾಂಬಾರು ನನಗೇನು ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಬಿಸಿ ರೈಸ್ ಮಾಡಿಟ್ಟೆ. ಇದಕ್ಕೆ ನಾನು ಏನಾದರೂ ಪಚ್ಚಡಿ ಮಾಡೋಣ ಅಂತ ಬದನೆಕಾಯಿ ಟೊಮೆಟೊ ಇತ್ತು, ಅದನ್ನು ಪಚ್ಚಡಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಇದಕ್ಕೆ ಜೀರಿಗೆ 2 ಸ್ಪೂನು, 1/4 ಟೀ ಸ್ಪೂನು ಮೆಂತ್ಯಕಾಳು ಹಾಕ್ಕೊಂಡು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಗ್ರೈಂಡ್ ಮಾಡೋಕ್ಕೆ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದೇ ಥರ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿಕಾಯಿ, ಕರಿಬೇವು ಸ್ವಲ್ಪ, ಬೆಳ್ಳುಳ್ಳಿ 2 ಗಡ್ಡೆ ಹಾಕ್ಬಿಟ್ಟು ಇದು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ನಾನು ಜಾರ್ಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ತರ್ತರಿಯಾಗಿ ಮಾಡಿಟ್ಕೊಂಡೆ. ಬದನೆಕಾಯಿ 3 ತೊಗೊಂಡು ಹೋಳುಗಳ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಒಂದು 3 ಮತ್ತು ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರ ತೊಗೊಂಡು ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗಬೇಕು. ಆ ಥರ ಇದನ್ನು ನಾವು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇಳಿಸ್ಕೊಳ್ಬೇಕು. ತಣ್ಣಗಾದ್ಮೇಲೆ ಸೇಮ್ ತರ್ತರಿ ಆಗಿರುತ್ತಲ್ಲ ಅದನ್ನು ಜೀರಿಗೆದು ಅದಕ್ಕೆ ಹಾಕ್ಬಿಟ್ಟು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ತುಂಬ ನೈಸಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ತರ್ತರಿ ಆಗಿರಬೇಕು. ಆ ಥರ ಮಾಡಿಟ್ಕೊಂಡ್ಮೇಲೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಹಾಕಿ ನಾವೇನು ಗ್ರೈಂಡ್ ಮಾಡಿಟ್ಟಿದ್ದೀವೋ ಬದನೆಕಾಯಿ ಪಚ್ಚಡಿನ ಅದನ್ನು ಹಾಕ್ಬಿಟ್ಟು ಹಸಿ ಈರುಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಳಿಸ್ಕೊಳ್ಬೇಕು. ರೆಡಿ ಆಗುತ್ತೋ ಬದನೆಕಾಯಿ ಟೊಮೆಟೊ ಪಚ್ಚಡಿ. ನಾನು ಬಿಸಿ ರೈಸ್ ಮಾಡಿಟ್ಬಿಟ್ಟು ಹಾಕ್ಕೊಂಡು ತಿಂದೆ. ತುಪ್ಪ ಹಾಕಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಾರವಾಗಿ. ನಾನು ತುಪ್ಪ ಯೂಸ್ ಮಾಡಿಲ್ಲ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.